ನಾವು ಆ್ಯಕ್ಷನ್ ಹೇಳ್ತಿದ್ವಿ, ಎ ಸಿ ರೂಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು. ಈಗ ಇಲ್ಲಿ ಬನ್ನಿ, ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ. ಕಾಯ್ತಾ ಇದ್ದಾರೆ ಎಲ್ಲರೂ, ಓಕೆ ಇದು ಓಕೆನಾ ಅಂತ. ನಾವು 100 ಜನ ಕೇಳ್ಬೇಕು ಒಂದು ಟೈಟ್ಲ್ ಮಾಡಿದಾಗ, ನೀವು ಯಾರು ಕೇಳಿದ್ರೆ ನೀವು ಓಕೆನೇ ಇಟ್ಕೊಂಡ್ಬಿಟ್ರಿ. ಇದನ್ನ ಓಕೆನಾ ಅಂತ ಕೇಳೋದೆಲ್ಲಿ ಬಂತು ಅಲ್ವಾ? ಆದ್ರೆ ಎಲ್ಲರೂ ಆಗ್ಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಸುಮಾರು ಜನ ಬರೆದ್ಬಿಟ್ಟಿದ್ದಾರೆ. ಅಂದ್ರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ. ಹಂಸಲೇಖ ಯಾಕೆ ಇಂಗ್ಲಿಷ್ ಟೈಟ್ಲ್ ಇಟ್ರು, ಕನ್ನಡ ಇಡಬಾರ್ದ ಅಂತ ಅಲ್ವಾ? ಕೇಳಿರ್ತೀರ ನೀವು. ಅದಕ್ಕೆ ನಾನು ಒಂದು ಹೇಳ್ತೀನಿ, ಓಕೆ ಕೆಳಗೆ ಸ ರಿ ಹಾಕೊಂಡ್ಬಿಡಿ, ಸರಿ ಸ್ವರನೂ ಆಯ್ತು ಸರಿನೂ ಆಯ್ತು, ಮುಗಿದೋಯ್ತು. ಕನ್ನಡ ಹಾಕಿ ಕೆಳಗಡೆ ಓಕೆ ಹಾಕ್ಬಿಡಿ, ಮುಗಿದೋಯ್ತಲ್ಲ, ನಿಮ್ಗೆ ಆ ತೊಂದ್ರೆನೂ ಬೇಡ ಅಲ್ವಾ? ಸ್ವರ ಇದೆಯಲ್ಲ ನಿಮ್ಗೆ, ಅದಕ್ಕಿಂತ ಏನು ಬೇಕು? ಸೊ ಏನೇ ಮಾಡಿದ್ರು ರಾಜು, ನಾನು ಹೃದಯ ಆದರೆ ಯುವರ್ ಮೈ ಹಾರ್ಟ್ ಬೀಟ್, ನನ್ನ ಲೈಫಿನ ರಿದಮ್ ನೀವು. ಸೊ ನಿಮ್ಮ ಲೈಫ್ ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ, ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ. ನಾನಲ್ಲ, ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ. ಇಲ್ಲೆಲ್ಲರೂ ಬಂದಿರೋದು ನನಗೆ ರಾಜೇಂದ್ರ ಸಿಂಗ್ ಬಾಬೆಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜ್ಜೆಲ್ಲ ನೆನಪಾಗೋಯ್ತು ನನಗೆ. ಅಂದರೆ ನಾನು ಕುಲಗೌರವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ಲಿ ಫೋಟೋ ಹಿಡಿದವ್ರು. ನನಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೂರಿಸಿ ಒಂದು ಕಡೆ ಫೋಟೋ ಹಿಡಿದು ಕ್ಯಾಪ್ ಅವತ್ತಿಗೆ ಹಾಕೊಂಡಿದ್ದೆ. ಫಸ್ಟ್ ಫೋಟೋ ಹಿಡಿದವ್ರು ಅವರು. ನನಗೆ ಇವತ್ತಿಗೂ ನೆನಪಿದೆ. ಇವತ್ತಿಗೂ ಅದೇ ಕಳೆ ಸರ್ ನಿಮ್ಮ ಮುಖದಲ್ಲಿ. ಹೀಗೆ ಇರಿ ಸರ್, ನಗ್ನಗ್ತಾ ನೀವು ನೋಡ್ರೆ ಖುಷಿ ಆಗುತ್ತೆ ಸರ್ ನನಗೆ. ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ, ನಾನು ನಿಮ್ಮ ಜೊತೆ ಬೆರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿದವ್ ನಾನು. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದಿರೋರಿಲ್ಲ, ನಿಮ್ಗೆ ಗೊತ್ತು ಅಲ್ವಾ? ನಾನಾಗಲಿ ನೀವಾಗಲಿ ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ. ಅವ್ರ ಜೊತೆ ಬೆಳೆದಿರೋದು, ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು. ಆಗ್ರಪ್ಪ ಪ್ರಶ್ನೆ ಹಾಕ್ರಪ್ಪ, ಹೋಗ್ಲಿ. ಕಾಂಬಿನೇಷನ್ ಗೊತ್ತಿಲ್ಲ ನನಗೆ. ಈಗ ಅವ್ರು ಡೈರೆಕ್ಷನ್ ಹೇಳ್ತಾರೆ, ಇನ್ನೊಂದು ಕಾಂಬಿನೇಷನ್ ಬರುತ್ತೆ ಅಲ್ಲ ರಜಾ? ಬರುತ್ತಾ? ನೀವು ಪ್ರೊಡ್ಯೂಸ್ ಮಾಡ್ತೀರಾ? ಅವ್ರು ಹೇಳಿದ್ರು ಆಗ್ಲೇ ಯಾರು ಪ್ರೊಡ್ಯೂಸರ್ಗಳಿಲ್ಲ ಇವತ್ತು ಅಂತ ಅಲ್ವಾ? ಅವತ್ತು ನಮ್ಮಪ್ಪ ಬೆನ್ನೆಲುಬಾಗಿದ್ರು. ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ. ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ. ಈಗ ರೆಡಿ ಮಾಡ್ತೀನಿ, ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ. ಪ್ರೇಮ್ ಲೋಕ ಅಂತ ಮಾಡಿಲ್ಲ, ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ. ಅದ್ರಲ್ಲಿ ಸಾಕಷ್ಟು 10 ಮತ್ತೆ 24 ಹಾಡು, ಅದೆಷ್ಟು ಬೇಕು ಹಾಡು ಅಷ್ಟು ಇದೆ. ನಿಮ್ಗೆ ಸಾಕಷ್ಟು ಇದೆ. ಅದು ಈಗ ಆ ವಿಷಯ ಬೇಡ, ಅದು ಆಮೇಲೆ ಮಾತಾಡ್ತೀನಿ ನಾನು. ಹಾಕ್ರಪ್ಪ ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ. ರೀ, ಇದು ಮೊನ್ನೆನೆ ಗೊತ್ತಾಗಿದ್ರಿ ನನಗಿದು. ಮೊನ್ನೆನೆ ಗೊತ್ತಾಗಿದ್ದು. ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಹೋದ್ರೆ, ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು. ಆಮೇಲೆ ನೋಡಿದ್ರೆ ಅದ್ರಲ್ಲಿ ಫೋಟೋ ಇದೆ ನಂದು. ಅವ್ರು ಅದಲ್ಲೇ ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು, ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು. ನನ್ನ ಅವರ ಕಾಂಬಿನೇಷನಲ್ಲಿ ಬರುವಂಥ ನಗು ನಾನು ಬೇರೆ ಯಾರ ಜೊತೆನೂ ಬರೋದಿಲ್ಲ ನನಗೆ. ಅದು ಕೌಂಟರ್ ಮೇಲೆ ಕೌಂಟರ್ ಇಬ್ರು ಮಾತಾಡ್ತಾ ಅಷ್ಟು ನಗ್ತೀನಿ ನಾನು. ಅಂದರೆ ಒಂದು ತಿಂಗಳಿಗೆ ಆರೋಗ್ಯಷ್ಟು ಭಾರ ಉಳ್ಕೊಳ್ತೀನಿ ನನ್ನ ಮನಸ್ಸಲ್ಲಿ. ಅಷ್ಟು ಮಾತಾಡ್ತೀವಿ, ಅಷ್ಟು ಪ್ರೀತಿಯಿಂದ. ಯಾವತ್ತೂ ಆ ಸ್ನೇಹ ಇವತ್ತೂ ಕಡಿಮೆ ಆಗಿಲ್ಲ. ಆ್ಯಕ್ಚುಲಾಗಿ ದೂರ ಆಗಿರ್ಬೋದು ನಾವು, ಬಟ್ ದೂರ ಆಗಿದ್ರು ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ. ಅದು ಹಾಗೆ ಗಟ್ಟಿಯಾಗೇ ಇದೆ. ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ. ಅದು ಬಂದರೆ ಬರುತ್ತೆ. ಅದು ಬರ್ಬೇಕಂದ್ರೆ ಅದಕ್ಕೊಂದು ಸಮಯ, ಇನ್ನೊಂದು ಡೆಸ್ಟಿನಿ. ಇನ್ನೊಬ್ಬ ಹೆಸರು ಬಂದು ಮತ್ತೆ ಹಂಸಲೇಖ ಅಂತ ಕರ್ಕೊಂಡು ನನ್ನ ಹತ್ರ ಬಿಡ್ಬೇಕೀಗ. ನೋಡ್ರಿ, ಇವಾಗ ಅನ್ಸುತ್ತೇನು ಸರ್? ಈಗ ನನ್ನ ಸಿನಿಮಾದಲ್ಲಿ, ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ, ನಾನು ಡೈರೆಕ್ಟ್ ಮಾಡೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು. ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಇಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ಕವರ್ ಮಾಡ್ಕೊಂಡು ಹೊರಟೋಗ್ತೀವಿ ನಾವು. ಅದು ಕಾಣಿಸೋದಿಲ್ಲ. ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೋತಾರೆ, ಅವ್ರು ಚೇಂಜ್ ಮಾಡಲ್ಲ. ನಾವು ಹೆಂಗೆ, ಬಟ್ ನಾನು ಯಾವಾಗಲೂ ಸಿನಿಮಾ ನಂಬಿರೋದು ಏನಂದ್ರೆ, ಆ ಪರದೆಗೆ ನಾವು ಯಾರನ್ನೇ ಕರ್ಕೊಂಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗ್ಬೋದು. ಆ್ಯಂಡ್ ಇವತ್ತು ಗ್ರಾಫಿಕ್ಸ್ ಅಲ್ಲಿ 10 kg ಅಲ್ಲಿ 20 kg ಒಂದು ಸೆಕೆಂಡ್ ತೆಗೆದು ಮಿಸ್ ಆಗ್ತಾರೆ. ಅದೇನು ತೊಂದರೆ ಇಲ್ಲ. ಯಾಕಂದ್ರೆ ಇವಾಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸರೋಗೋದಿಲ್ಲ. ಯಾಕೆ ಅಂತ, ನಾನು ಎಕ್ಸರ್ಸೈಸ್ ಮಾಡೋಕ್ಕೂ ಆಗಲ್ಲ, ವೆಯ್ಟ್ಸ್ ತೆಗಿಯೋಕ್ಕೂ ಆಗಲ್ಲ, ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ತಿನ್ನೋದು ಇಲ್ಲ, ಕುಡಿಯೋದಿಲ್ಲ, ಸಿಗರೇಟ್ ಸೇದೋದು ಇಲ್ಲ. ಇದು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ. ಸ್ವಲ್ಪ ಹತ್ರ ಬನ್ನಿ ಸರ್ ನೀವು. ನನ್ನ ಮಗನ ಹತ್ರ ಹೊಟ್ಟೋದ್ರೆ ನೀವಾಗ್ಲೇ
ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದಾನೆ ರೀ, 6 ಅಡಿ ಒಬ್ಬ ಇದ್ದಾನೆ, 6 ಅಡಿ 2 ಇಂಚ್ ಇದ್ದಾನೆ. ಅವನು ಹೈಟ್ ಬೆಳೆದಿದ್ದೇನೆ. ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನನ್ನು ಕರ್ಕೊಂಬಂದು ಬಿಟ್ರು ಅಷ್ಟೇ, ಆಮೇಲೆ ಮುಂದೋಗಿದ್ದು ನಾನೇ. ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗ್ಲಿಲ್ಲ, ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಇಲ್ಲಿ ಕೂತ್ಕೊಂಡು. ನಮ್ಮಪ್ಪ ಬೆನ್ನೆಲುಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಲಿರೋರು ಏನ್ ಮಾಡಿದ್ರು, ಅದೇ ತರ ನನ್ನ ಮಕ್ಳಿಗೂ ನಾನು ಜೊತೆಲಿದ್ದೀರಿ. ಬಹುಶಃ ಸ್ವಲ್ಪ ಸಮಯ ಆಟ ಆಡ್ಸುತ್ತಾ ಇದ್ದೆ. ಅವ್ರಿಗೊಂದು ಒಬ್ಬ ಅಂಶಲೆಕ್ಕ ಸಿಕ್ಕಿಲ್ವೇನೋ, ಸಿಕ್ಕಿದ್ರೆ ಬರ್ತಾರೆ ಅವರು. ಇವ್ರನ್ನ ಏನೋ ಕೇಳಿದ್ರು ಪಾಪ. ಸರ್ ಇವತ್ತು ಬಂದಿರೋದು ಹೆಂಗೆ ಸರ್? ಹಾ, ಪ್ರೊಡ್ಯೂಸರ್ ಸರ್ ಇದಕ್ಕೆ? ನೀವೇ ಪ್ರೊಡ್ಯೂಸರ್ ರಾಜು? ನೀವಾ? ಹಂಗಾರೆ ದುಡ್ಡು ಕೇಳ್ತೀನಿ. ಅವ್ರ ಪ್ರೊಡ್ಯೂಸರ್ ಅದು ದುಡ್ಡು ಕೇಳಲ್ಲ. ಇದೆಯಾ ಪಾತ್ರ? ಸಾರ್ ಹೇಳ್ಬೇಕು ನೋಡಿ ಎಲ್ಲರಿಗೂ. ಅವ್ರು ಯೋಚನೆ ಮಾಡ್ತಾರೆ, ಇವಾಗ ಸದ್ಯಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ, ಪಟ್ಟ ಡ್ಯಾನ್ಸರ್ ಬರೋದಿಲ್ಲ. ಐಆಮ್ ಗಾರ್ಡ್ ಆದ್ಮೇಲೆ ಬನ್ನಿ ಸರ್ ನೀವು, ನಾನು ರೇಟ್ ಹೇಳ್ತೀನಿ. ಅಲ್ಲ, ಈಗ ಫೈನಾನ್ಷಿಯಲ್ ಸರ್, ಅದಿರೋ ರಿಯಾಲಿಟಿ ಮಾತಾಡೋಣ. ಸ್ಕ್ರೀನಲ್ಲಿ ದುಡ್ಡು ಬಂದಾಗಲೇ ಅದಕ್ಕೆಲ್ಲ ಬೆಲೆ ಬರೋದು. ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರ್ಬೇಕು ಸರ್. ಸ್ವಲ್ಪ ವಿರಹ ಇದ್ರೆ ಚೆನ್ನಾಗದು. ಇಲ್ಲದ ಇಷ್ಟು ಮಾತಾಡ್ದು ನಾವಿಬ್ರು ಜೊತೆಲಿದ್ರೆ ನೀವು ಎಲ್ಲಿ ಮಾತಾಡ್ತಿದ್ರಿ? ಇದೆಲ್ಲ ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ, ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅನ್ಕೊಂಡು ಟ್ರಾವೆಲ್ ಮಾಡಿ. ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ, ಏನೇ ಆದ್ರೂ ಒಳ್ಳೇದಕ್ಕೆ. ಅವ್ರು ಹೇಗೆ ಬಂದ್ರು ಹಾಗೆ ದೂರನೂ ಆದ್ವಿ, ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ. ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ, ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬಾ ಮುಖ್ಯ. ಇವತ್ತು ವರ್ಷ ಶುರು ಮಾಡ್ಬೇಕಾದ್ರೆ ಬಿ ಪಾಸಿಟಿವ್ ಓಕೆ, ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ. ದಟ್ ಇಸ್ ವಾಸ್ ಮೋರ್ ಇಂಪಾರ್ಟೆಂಟ್ ಇವತ್ತು. ಆಯ್ತಾ? ಹೇಳಿಲ್ಲ ಸರ್, ಒಂದ್ ನಿಮಿಷ ಅಲ್ಲೇ ಇರಿ ಸರ್. ಮಹೇಂದ್ರ ಸರ್ ಬರ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಹಂಸಲೇಖ ಸರ್ ಅವರ 2 ಹುಟ್ಟುದಬ್ಬ. ಒಂದು ನಾದಬ್ರಹ್ಮ ಹಂಸಲೇಖ ಅವರ ಬರ್ತ್ಡೇ ಆದ್ರೆ, ಇನ್ನೊಂದು ನಿರ್ದೇಶಕ ಹಂಸಲೇಖ ಅವರ ಬರ್ತ್ಡೇ. ಅಷ್ಟೊತ್ತಿಂದ ಎಲ್ಲರ ಪ್ರಶ್ನೆ, ಯಾಕೆ ಲೇಟ್ ಮಾಡಿದ್ರು ಅಂತ. ಅವರು ಫ್ರೀ ಇರಲಿಲ್ಲ, ಹಾಗಾಗಿ ನಿರ್ದೇಶನ ಮಾಡೋದು ಲೇಟ್ ಆಯ್ತು. ಈ ನಮ್ಮಂತ ನಿರ್ದೇಶಕರುಗಳ ಜೊತೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ಬರೀ ಕಂಪೋಸರ್ ಆಗಿ ಕೆಲಸ ಮಾಡಿಲ್ಲ. ನಿರ್ದೇಶಕರಾಗಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬಹಳ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫಂಕ್ಷನ್ಗೆ ಯಾರು ಬರೋದೇ ಇಲ್ಲ, ಮೀಡಿಯಾ ಬರಲ್ಲ, ಇಂಡಸ್ಟ್ರಿಯವರು ಯಾರು ಒಟ್ಟಿಗೆ ಸೇರಲ್ಲ ಅನ್ನೋದೇ ಕೇಳ್ತಿತ್ತು. ಇವತ್ತು ನೋಡಿದ್ರೆ ಇಷ್ಟೊಂದು ಕ್ಯಾಮ್ರಾ ಎಲ್ಲಿತ್ತು, ಇಷ್ಟೊಂದು ಸಿನಿಮಾ ಮಂದಿ ಹೇಗೆ ಬಂದ್ರು ಅಂದ್ರೆ ಅದು ಹಂಸಲೇಖ ಅವ್ರ ಮೇಲಿರೋ ಪ್ರೀತಿ ಮತ್ತೆ ಅವರ ಶಕ್ತಿ ಇಲ್ಲಿಗೆ ಎಲ್ಲರನ್ನು ಕರೆದಿದೆ. ನನಗೂ ಒಂದು ಡೌಟ್ ಇತ್ತು ಸರ್, ಇದು ಏನ್ ನಮ್ಮ ಹಂಸಲೇಖ ಸರ್ ಓಕೆ ಅಂತ ಇಟ್ಬಿಟ್ಟಿದ್ದಾರೆ ಅಂತ. ಈಗಲೂ ಯಾರೋ ಕೇಳಿದ್ರು, ಏನ್ ಸರ್ ಅದು ಓಕೆ ಅಂತ. ನನಗೆ ಗೊತ್ತಿಲ್ಲ, ಹೇಳ್ದೆ ಇಲ್ಲ ಅದ್ರ ಹಿಂದೆ ಏನೋ ಇಟ್ಟಿರ್ತಾರ ಅವರು. ಸದ್ಯಕ್ಕೆ ನಾನು ಅರ್ಥೈಸ್ಕೋಬಹುದು ಅದನ್ನ ಒಳ್ಳೆ ಕಾಲ ಅಂತ. ಇವತ್ತಿಂದ ಒಂದು ಒಳ್ಳೆ ಕಾಲ ಸಿನಿಮಾಕ್ಕೆ ಶುರು ಆಯ್ತು ಅಂತ ನಾನು ಅನ್ಕೊಂಡೆ. ಓಕೆ ಅಂದ್ರೆ ಒಳ್ಳೆ ಕಾಲ. ಹಾಗಾಗಿ ಒಳ್ಳೆ ಕಾಲ ಶುರುವಾಗಿ ಚಿತ್ರತಂಡಕ್ಕೆ, ಹಂಸಲೇಖ ಸರ್ಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಇಲ್ಲಿಂದ ಅವರ ಇನ್ನೊಂದು ವೃತ್ತಿ ಪ್ರಾರಂಭ ಆಗ್ತಿದೆ. ಇದರಲ್ಲೂ ಕೂಡ ಈ ನಾದಬ್ರಹ್ಮ ಅಂತ ಏನಿದೆ, ಅದಕ್ಕೂ ಮೀರಿದ ಒಂದು ಬಿರುದನ್ನ ನೀವು ಚಿತ್ರಬ್ರಹ್ಮ ಅಂತ ತಗೊಳ್ಳೋ ಅಂತ ದಿನಗಳು ಬರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಈಗ
ಹಂಸಲೇಖ ಅವರ ಬರ್ತ್ಡೇ ಆಚರಿಸುವಂತ ಸಂದರ್ಭ. ಎಲ್ಲರೂ ಕೂಡ ಬಂದು ಮೈಸೂರು ಪಾಕ್ ಅಲ್ಲ ಸರ್, ಮೈಸೂರು ಪಾಕ್ ತಿಂದು ಬಾಯಿನ ಸಿಹಿ ಮಾಡಿಕೊಂಡು ಅವರ ವೃತ್ತಿ ಜೀವನ ಸಿಹಿಯಾಗಿರ್ಲಿ ಅಂತ ಹಾರೈಸೋಣ. ದಯಮಾಡಿ ಎಲ್ಲರೂ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.